ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು. ನಮ್ಮ ಎಸ್ಎಟಿಎಸ್ ಅಂಡ್ ಯುಡೈಸ್ ಪ್ಲಸ್ ಕನ್ನಡ ಗೈಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಎಸ್ಎಟಿಎಸ್ ತಂತ್ರಾಂಶದಲ್ಲಿ ಒಒಎಸ್ಸಿ ವಿದ್ಯಾರ್ಥಿಗಳು, ಅಂದರೆ ಹಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ಶಾಲೆಗೆ ಬಾರದ ಅಥವಾ ಹೊರ ರಾಜ್ಯಕ್ಕೆ ವಲಸೆ ಹೋಗಿರುವ ಮತ್ತು ಮನೆ ಭೇಟಿ ನೀಡಿ ಸಮೀಕ್ಷೆ ಮಾಡಿಯೂ ವಿದ್ಯಾರ್ಥಿಯ ನಿರಾಸಕ್ತಿ, ಹೀಗೆ ಕೆಲವು ಕಾರಣದಿಂದ ಶಾಲೆಗೆ ಬರದೇ ಇದ್ದಾಗ ಆ ವಿದ್ಯಾರ್ಥಿಯನ್ನು ಡ್ರಾಪ್ ಔಟ್ ಸ್ಟೂಡೆಂಟ್ ಎಂದು ಮಾರ್ಕ್ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಹೊಸದಾಗಿದ್ದರೆ ಎಸ್ಎಟಿಎಸ್ ಅಂಡ್ ಯುಡೈಸ್ ಪ್ಲಸ್ ಕನ್ನಡ ಗೈಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋವನ್ನು ಆರಂಭಿಸೋಣ. ಎಸ್ಎಟಿಎಸ್ ತಂತ್ರಾಂಶದಲ್ಲಿ ಲಾಗಿನ್ ಆದ ಬಳಿಕ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10, ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್, ಮಾರ್ಕ್ ಡ್ರಾಪ್ ಔಟ್ ಅಂಡ್ ಫೇಲ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಎಂಟರ್ ಕೀವರ್ಡ್ಸ್ ನಲ್ಲಿ ಮಾರ್ಕ್ ಎಂದು ಟೈಪ್ ಮಾಡಿ. ಇಲ್ಲಿ ನೋಡಿ ಮಾರ್ಕ್ ಡ್ರಾಪ್ ಔಟ್ ಅಂಡ್ ಫೇಲ್ ಸ್ಟೇಟಸ್, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಡ್ರಾಪ್ ಔಟ್ ಮಾಡುವ ವಿದ್ಯಾರ್ಥಿಗಳ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೂ ಆ ವಿದ್ಯಾರ್ಥಿಯು ಯಾವ ಶೈಕ್ಷಣಿಕ ವರ್ಷದಲ್ಲಿದ್ದಾನೆ ಆ ಶೈಕ್ಷಣಿಕ ವರ್ಷವನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಆ ತರಗತಿಯ ಆ ಶೈಕ್ಷಣಿಕ ವರ್ಷದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಹೆಸರು ಇಲ್ಲಿ ಶೋ ಆಗುತ್ತೆ. ಈಗ ನೀವು ಯಾವ ವಿದ್ಯಾರ್ಥಿಯನ್ನು ಮಾರ್ಕ್ ಡ್ರಾಪ್ ಔಟ್ ಎಂದು ಮಾಡಬೇಕು ಆ ವಿದ್ಯಾರ್ಥಿಯ ಎಸ್ಎಟಿಎಸ್ ನಂಬರ್ ಅಥವಾ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದಾಗ ಆ ವಿದ್ಯಾರ್ಥಿಯ ಹೆಸರು ತರಗತಿ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಸ್ಟೇಟಸ್ ನಲ್ಲಿ ಕೆಲವು ರೀಸನ್ಗಳಿದೆ. ಡ್ರಾಪ್ ಔಟ್ ಆದ ವಿದ್ಯಾರ್ಥಿಯನ್ನು ನೀವು ಡ್ರಾಪ್ ಔಟ್ ಎಂದು ಸೆಲೆಕ್ಟ್ ಮಾಡಿ ಮಾರ್ಕ್ ಮಾಡಬೇಕು. ಈಗ ಕೆಲವು ವಿದ್ಯಾರ್ಥಿಗಳು ಹೊರ ರಾಜ್ಯ ಅಥವಾ ಹೊರ ದೇಶಕ್ಕೆ ಹೋಗಿ ಅಲ್ಲಿ ಅಡ್ಮಿಷನ್ ಆಗಿದ್ರೆ ನೀವು ಟೇಕನ್ ಟಿಸಿ ಅಂಡ್ ಅಡ್ಮಿಟೆಡ್ ಟು ಔಟ್ ಆಫ್ ಸ್ಟೇಟ್ ಆರ್ ಕಂಟ್ರಿ ಎಂಬ ಆಪ್ಷನ್ ಇದೆ. ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬಹುದು. ಈಗ ಈ ವಿದ್ಯಾರ್ಥಿಯು ಹಲವು ದಿನಗಳಿಂದ ಶಾಲೆಗೆ ಬಾರದಿರುವ ಕಾರಣ ಈ ವಿದ್ಯಾರ್ಥಿಯನ್ನು ಡ್ರಾಪ್ ಔಟ್ ಎಂದು ಮಾರ್ಕ್ ಮಾಡಬೇಕು. ಇಲ್ಲಿ ಡ್ರಾಪ್ ಔಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಎದುರುಗಡೆ ನೋಡಿ ಮಾರ್ಕ್ ಸ್ಟೂಡೆಂಟ್ ಎಂಬ ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಕೇಳುತ್ತದೆ. ಓಕೆ ಕೊಡಿ. ಈಗ ಆ ವಿದ್ಯಾರ್ಥಿಯು ಡ್ರಾಪ್ ಔಟ್ ಎಂದು ಮಾರ್ಕ್ ಆಗಿದೆ. ಈಗ ಆ ವಿದ್ಯಾರ್ಥಿಯು ಡ್ರಾಪ್ ಔಟ್ ಎಂದು ಮಾರ್ಕ್ ಆಗಿದ್ದಾನೆ ಎಂಬುದನ್ನು ನಾವು ಚೆಕ್ ಮಾಡೋಣ. ಇಲ್ಲಿ ಸರ್ಚ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ಎಸ್ಎಟಿಎಸ್ ನಂಬರ್ ಅನ್ನು ಟೈಪ್ ಮಾಡಿ. ಟೈಪ್ ಮಾಡಿ ಇಲ್ಲಿ ಸರ್ಚ್ ಕೊಟ್ಟಾಗ ನೋಡಿ ಆ ವಿದ್ಯಾರ್ಥಿಯ ಸ್ಟೇಟಸ್ ಈಗ ಡ್ರಾಪ್ ಔಟ್ ಎಂದು ಮಾರ್ಕ್ ಆಗಿದೆ. ಇದೇ ರೀತಿ ಹಲವು ದಿನಗಳಿಂದ ಶಾಲೆಗೆ ಬಾರದೇ ಇರುವ ವಿದ್ಯಾರ್ಥಿ ಹಾಗೂ ವಲಸೆ ಹೋಗಿರುವ ವಿದ್ಯಾರ್ಥಿಯನ್ನು ನೀವು ಡ್ರಾಪ್ ಔಟ್ ಎಂದು ಮಾರ್ಕ್ ಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಶಿಕ್ಷಕ ಮಿತ್ರರೊಂದಿಗೆ ಶೇರ್ ಮಾಡಿ. ಎಸ್ಎಟಿಎಸ್, ಯುಡೈಸ್ ಪ್ಲಸ್ ಮತ್ತು ಎಂಎಸ್ ಆಫೀಸ್ನ ಟ್ರಿಕ್ಸ್ ಕುರಿತು ಇಂತಹ ಉಪಯುಕ್ತ ವಿಡಿಯೋಗಳನ್ನು ಪಡೆಯಲು ನಮ್ಮ ಎಸ್ಎಟಿಎಸ್ ಅಂಡ್ ಯುಡೈಸ್ ಪ್ಲಸ್ ಕನ್ನಡ ಗೈಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.